ಡಿಸೆಂಬರ್ 27ರಂದು ಗ್ರಾಮ ಸರ್ಕಾರಗಳ ಸ್ಥಾಪನೆಗೆ ನಡೆಯಲಿದೆ ಮತದಾನ. ಎರಡನೇ ಹಂತದ ಚುನಾವಣೆ ಕಾರ್ಯಕ್ಕೆ ಸಿಬ್ಬಂದಿಗಳ ನಿಯೋಜನೆ. ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆಗೆ ಡಿಸೆಂಬರ್ 27ರಂದು ನಡೆಯಲಿರುವ ಮತದಾನಕ್ಕೆ ಸಿಬ್ಬಂದಿಗಳನ್ನ ನೇಮಿಸುವ ಮಸ್ಟರಿಂಗ್ ಕಾರ್ಯ ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಟನ್ ಶಾಲೆಯಲ್ಲಿ ಜರುಗುತ್ತಿದೆ. ಹುಬ್ಬಳ್ಳಿ ತಾಲೂಕಿನ 26 ಪಂಚಾಯಿತಿಯ ಒಟ್ಟು 124 ಮತಕ್ಷೇತ್ರಗಳಿಂದ 348 ಗ್ರಾಮ ಪಂಚಾಯಿತಿ ಸದಸ್ಯರ ಆಯ್ಕೆಗೆ ಮತದಾನ ಜರುಗಲಿದೆ. 1036 ಅಭ್ಯರ್ಥಿಗಳು ಚುನಾವಣೆಯ ಕಣದಲ್ಲಿದ್ದಾರೆ. 159 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 26 ಚುನಾವಣೆ ಅಧಿಕಾರಿ, 26 ಸಹಾಯಕ ಚುನಾವಣೆ ಅಧಿಕಾರಿ, 172 ಮತಗಟ್ಟೆ ಅಧ್ಯಕ್ಷಾಧಿಕಾರಿ, 176 ಸಹಾಯಕ ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಹಾಗೂ 352 ಮತಗಟ್ಟೆ ಅಧಿಕಾರಿಗಳನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಹುಬ್ಬಳ್ಳಿ ತಾಲೂಕಿನ ಮಂಟೂರು ಗ್ರಾಮದ ಒಂದು ಮತಕ್ಷೇತ್ರಕ್ಕೆ ಅವಿರೋಧವಾಗಿ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಮಲ್ಲಿಗವಾಡ ಗ್ರಾಮದ 2 ಮತಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ನಾಮಪತ್ರಗಳನ್ನು ಹಿಂಪಡೆದಿದ್ದಾರೆ. 30 ಸೂಕ್ಷ್ಮ, 17 ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. 16 ಸೆಕ್ಟರ್, 38 ರೂಟ್ಗಳನ್ನು ಗುರುತಿಸಲಾಗಿದ್ದು, ಚುನಾವಣೆ ಸಿಬ್ಬಂದಿ ಮತಪತ್ರ, ಮತಪೆಟ್ಟಿಗೆಗಳನ್ನು ಆಯಾ ಮತಗಟ್ಟೆಗಳಿಗೆ ಕರೆದೊಯ್ಯಲು 25 ಸರ್ಕಾರಿ ಬಸ್, 6 ಶಾಲಾ ಬಸ್ ನಿಯೋಜಿಸಲಾಗಿದೆ. 57,821 ಪುರುಷ, 55,984 ಮಹಿಳೆ, 1 ಇತರೆ, ಒಟ್ಟು 1,13,806 ಮತದಾರರು ಇದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಮತದಾನಕ್ಕೆ ಅಗತ್ಯ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಹುಬ್ಬಳ್ಳಿ ತಾಲೂಕಿಗೆ ಸಂಬಂಧಪಟ್ಟಂತೆ 300 ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ಒಬ್ಬ ಡಿವೈಎಸ್ಪಿ, 4 ಸಿಪಿಐ, 4 ಪಿಎಸ್ಐ, 20 ಎಎಸ್ಐ, 150 ಪೊಲೀಸ್ ಕಾನ್ಸ್ಟೇಬಲ್, 65 ಕಾರಾಗೃಹ ಭದ್ರತಾ ಸಿಬ್ಬಂದಿ, 34 ಹೋಮ್ ಗಾರ್ಡ್ಗಳು, ಮತದಾನ ಭದ್ರತೆ ಕಾರ್ಯನಿರ್ವಹಿಸುವವರು, 2 ಕೆಎಸ್ಆರ್, 3 ಡಿಎಆರ್ ತುಕಡಿಗಳನ್ನ ಸನ್ನದ್ಧವಾಗಿರಿಸಲಾಗಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಮತಗಟ್ಟೆಗಳಲ್ಲಿ ಅಗತ್ಯವಾದ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. 162 ಆರೋಗ್ಯ ಸಿಬ್ಬಂದಿಗಳನ್ನು ಮತದಾನ ಜರುಗುವ ಬೂತ್ಗಳಿಗೆ ನೇಮಿಸಲಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿನ ಮತಗಟ್ಟೆಗಳಿಗೆ ವೈದ್ಯಾಧಿಕಾರಿಗಳನ್ನು ಚುನಾವಣೆ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಸಾಮಾಜಿಕ ಅಂತರ, ಥರ್ಮಲ್ ಸ್ಕ್ರೀನಿಂಗ್, ಹ್ಯಾಂಡ್ ಸ್ಯಾನಿಟೈಸರ್ ಗೊಳಿಸಲಾಗಿದೆ. ಹುಬ್ಬಳ್ಳಿಯ ಗ್ರಾಮೀಣ ತಹಸೀಲ್ದಾರ್ ಪ್ರಕಾಶ್ ನಾಸಿ, ನಗರದ ತಹಸೀಲ್ದಾರ್ ಶಶಿಧರ್ ಮಾಡ್ಯಾಳ್, ತಾಲೂಕು ವೈದ್ಯಾಧಿಕಾರಿ ಆರ್ಎಸ್ ಹಿತ್ತಲಮನಿ, ಗ್ರಾಮೀಣ ಸಿಪಿಐ ಆರ್ಬಿ ಗೋಕಾಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಊಟ ಮಾಡಿಸಿ ಬೇಗನೆ ಬಸ್ ಹತ್ತಿಸ್ಬೇಕಂತ ಮಾನ್ಯ ತಹಸೀಲ್ದಾರ್ ಸಾಹೇಬರು ಸೂಚಿಸಿದ್ದಾರೆ. ಕಾರಣ ಎಲ್ಲರೂ ಬೇಗನೆ ಊಟ ಮುಗಿಸ್ಕೊಂಡಂತವ್ರನ್ನ ಎಲ್ಲ ಡಿಮಕ್ಸಿಂಗ್ ಸಾಮಗ್ರಿ ಮಠದ ಆಸ್ತಿಯನ್ನ ಕೆಎಲ್ಇ ಸಂಸ್ಥೆಗೆ ಕೊಟ್ಟಿರೋದು ಕಾನೂನು ಬಾಹಿರ. ಸರ್ವೋಚ್ಚ ನ್ಯಾಯಾಲಯದ ಆದೇಶವಿದ್ದರೂ ಪರಭಾರೆ ಮಾಡಿದ್ದಾರೆ. 3,000 ಮಠದ ಆಸ್ತಿ ಕೆಎಲ್ಇ ಸಂಸ್ಥೆಗೆ ಪರಭಾರೆ ಮಾಡಿದ್ದು ಕಾನೂನು ಬಾಹಿರವಾಗಿದ್ದು, ಇದನ್ನು ಯಾರಿಗೂ ಪರಭಾರೆ ಮಾಡಲು ಬರುವುದಿಲ್ಲ, ಹಾಗೆ ಕೊಡಲು ಬರುವುದಿಲ್ಲ. ಇದನ್ನು ಸರ್ವೋಚ್ಚ ನ್ಯಾಯಾಲಯ ಸೂಚನೆ ನೀಡಿದೆ ಎಂದು ಮಠದ ಕಾನೂನು ಹೋರಾಟಗಾರರ ಪರ ನ್ಯಾಯವಾದಿ ಎಸ್ಎನ್ ಪಾಟೀಲ್ ಮಾತನಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಂಗಾಧರ ಸ್ವಾಮೀಜಿ ಹಾಗೂ ರುದ್ರಮುನಿ ಸ್ವಾಮೀಜಿಗಳ ನಡುವೆ ಜಮೀನು ವಿವಾದ ನಡೆದಿತ್ತು. 5 ಸ್ವಾಮೀಜಿಗಳು ಆಸ್ತಿಯ ವಿಚಾರವಾಗಿ ಆರ್ಬಿಟೇಷನ್ ಮಾಡಿದ್ರು. ರುದ್ರಮುನಿ ಸ್ವಾಮೀಜಿಯವರ ವಾದವನ್ನ ರದ್ದು ಮಾಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ನ್ಯಾಯಾಲಯ, ಹೈಕೋರ್ಟ್ನಲ್ಲಿ ವಾದ ನಡೆದಿತ್ತು. ಮಠದ ಭಕ್ತರೆಲ್ಲರೂ ಸೇರಿ ಒಂದು ಆರ್ಬಿಟೇಷನ್ ಮಾಡಿಕೊಂಡಿದ್ರು. ಅದನ್ನ ಮೀರಿ ಮಠದ 2 ಸ್ವಾಮೀಜಿಗಳು ಸೇರಿ ಪ್ರತ್ಯೇಕ ಆರ್ಬಿಟೇಷನ್ ಮಾಡಿಕೊಂಡರು. ರುದ್ರಮುನಿ ಹಾಗೂ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿ 2009ರಲ್ಲಿ ರಾಜಿ ಮಾಡಿಕೊಂಡಿದ್ರು. ಅದರಂತೆ ತಿಪಟೂರು ಮಠದ ಆಸ್ತಿ ರುದ್ರಮುನಿಯವರಿಗೆ, 3,000 ಮಠದ ಆಸ್ತಿ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿಗಳಿಗೆ ಎಂದು ಒಪ್ಪಂದ ಆಗಿತ್ತು. ಆದರೆ 2012ರಲ್ಲಿ ಇಬ್ಬರು ಸೇರಿ ಆಸ್ತಿಯನ್ನು ಮಾರಬಾರದೆಂಬುದನ್ನು ಮುರಿಯುವ ಆರ್ಡರ್ ಮಾಡಿಕೊಂಡ್ರು. ಆಸ್ತಿಯನ್ನು ಪರಭಾರೆ ಮಾಡಬೇಕೆಂಬ ಉದ್ದೇಶದಿಂದ ಹೀಗೆ ಮಾಡಿದ್ದಾರೆ. ಗಂಗಾಧರ ಸ್ವಾಮೀಜಿಗಳು ಮಾತ್ರವಲ್ಲ, ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿಗಳು ಮಠದ ಆಸ್ತಿಯನ್ನು ದಾನ ಮಾಡಿದ್ದಾರೆ. 2013 ಜುಲೈ 12ರಂದು ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿಗಳು ಮಠದ ಆಸ್ತಿಯನ್ನು ದಾನ ಮಾಡಿದ್ದಾರೆ. ಮಠದ ಆಸ್ತಿಯನ್ನು ಮಾರಾಟ ಕೂಡ ಮಾಡಲಾಗಿದೆ. ಇಬ್ಬರಿಗೆ ಮಠದ ಆಸ್ತಿಯನ್ನು ಮಾರಾಟ ಮಾಡಲಾಗಿದೆ. 3 ಎಕರೆ 14 ಗುಂಟೆ ಸುರೇಶ ವೀರಯ್ಯ ಗದಗಿಮಠ್ ಎಂಬುವವರಿಗೆ 2012ರ ಆಗಸ್ಟ್ನಲ್ಲಿ 15 ಲಕ್ಷ ರೂಪಾಯಿಗೆ ಮಾರಾಟ. ಮಲ್ಲಿಕಾರ್ಜುನ್ ಎನ್ಎಚ್ ಎಂಬುವವರಿಗೆ 8 ಎಕರೆ 21 ಗುಂಟೆ ಜಮೀನಿನಲ್ಲಿ 2 ಎಕರೆ ಜಮೀನು 10 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಕಾನೂನು ಹೋರಾಟ ನಡೆಯುತ್ತಿರುವಾಗ ಹೀಗೆಲ್ಲ ಮಾಡಿದ್ದು ಸರಿಯಲ್ಲ ಎಂದು ನ್ಯಾಯವಾದಿಗಳು ಹೇಳಿದ್ರು. ಕೆಎಲ್ಇ ಸಂಸ್ಥೆಗೆ ದಾನ ಕೊಟ್ಟಿರುವುದು ಕಾನೂನು ಬಾಹಿರ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಮಠದ ಆಸ್ತಿಯನ್ನು ಯಾವುದೇ ರೀತಿ ಪರಭಾರೆ ಮಾಡಬಾರದು ಅಂತ ಹೇಳಿ ಆರ್ಡರ್ ಆಗಿದೆ. ಆದರೂ ಕೂಡ ಇವರು ಕೆಎಲ್ಇ ಸಂಸ್ಥೆಗೆ ಅದನ್ನು ದಾನವಾಗಿ ಕೊಟ್ಟಿದ್ದೀವಿ ಅನ್ನೋದು ಕಾನೂನು ಬಾಹಿರ. ಇದು ಅಕ್ಷಮ ಅಪರಾಧ. ಆಮೇಲೆ ಇದು ಕಾನೂನು ನಿಂದನೆಯೂ ಕೂಡ ಆಗುತ್ತೆ.
ಆದ ಕಾರಣದಿಂದ ನಮ್ಮ ಒತ್ತಾಸೆ ಏನಂತಂದರೆ ಆ ಜಾಗೆಯನ್ನು ಕೂಡಲೇ ಮಠ ವಾಪಸ್ ಪಡ್ಕೋಬೇಕು. ಆಮೇಲೆ KLE ಸಂಸ್ಥೆಯವರು ನ್ಯಾಯಸಮ್ಮತವಾಗಿ ನ್ಯಾಯಾಲಯ ಗೌರವ ಕೊಟ್ಟು ಅದನ್ನು ವಾಪಸ್ ಕೊಡಬೇಕು. ಈ ರೀತಿ ಕಾನೂನು ಬಾಹಿರ ಕೆಲಸದಲ್ಲಿ KLE ಸಂಸ್ಥೆ ತೊಡಗಿಕೊಳ್ಬಾರ್ದು ಅನ್ನೋದೇ ನಮ್ಮದು ಮೂಲ ಆಗ್ರಹ. ಆಮೇಲೆ ಈಗಾಗಲೇ ಆ ಆಸ್ತಿ ದಾನ ಕೊಟ್ಟಿದ್ರ ಬಗ್ಗೆ ಮತ್ತು ಇನ್ನೂ ಒಂದೆರಡು ಆಸ್ತಿ ಮಾರಾಟ ಮಾಡಿದ್ರ ಬಗ್ಗೆ ನ್ಯಾಯಾಲಯದಲ್ಲಿ ದಾವಾ ಬಾಕಿ ಇದೆ. ದಾವಾ ಬಾಕಿ ಇದ್ದಾಗಲೂ ಕೂಡ ಇವರು ಶಂಕುಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ಇದು ನ್ಯಾಯಾಂಗ ನಿಂದನೆ ಆಗುತ್ತೆ. ಆದ್ದರಿಂದ ನಮ್ಮ ಆಗ್ರಹ ಏನಂತಂದರೆ ಮಠದ ಸ್ವಾಮಿಗಳು ಕೂಡಲೇ ಆ ಆಸ್ತಿಯನ್ನು ವಾಪಸ್ ತೊಗೋಬೇಕು. KLE ಅವರು ಆ ಆಸ್ತಿಯನ್ನು ವಾಪಸ್ ಕೊಡಬೇಕು. ಮಠದ ಆಸ್ತಿ ಯಾವುದೇ ಕಾರಣಕ್ಕೂ ಯಾರಿಗೂ ಯಾವುದೇ ರೀತಿ ಪರಭಾರೆ ಮಾಡಬಾರ್ದು ಅನ್ನೋದು ನಮ್ಮ ಆಗ್ರಹ. ಅಂದರೆ ಮಾಡಿದ್ರೆ ಏನು ಮಾಡೋರು ನೀವು? ಈಗಾಗಲೇ ಅದೇ ನಾನು ಹೇಳಿದ್ನಲ್ಲ, ಇದರಲ್ಲಿ ನ್ಯಾಯಾಲಯದಲ್ಲಿ ದಾವೆ ಬಾಕಿ ಇದೆ. ನಾವು ನ್ಯಾಯಾಲಯದ ಗಮನಕ್ಕೆ ತರ್ತೇವೆ. ಮುಂದೆ ನಾವು ಒಂದು ಲಿಂಗಾಯತ ಸಮಾಜದ ಒಂದು ಸಂಘಟನೆ ಮಾಡಿ ಲಿಂಗಾಯತ ಸಮಾಜಗೆಲ್ಲ ಜನಜಾಗೃತಿ ಮಾಡಿ ಅದ್ರ ವಿರುದ್ಧ ಉಗ್ರ ಹೋರಾಟ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ಅದು ಗೊತ್ತಿಲ್ಲ, ಅದು ನಮ್ಗೆ ಒಳಗಡೆ ಅವರವರದು ಏನೇನು ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅದ್ರ ಬಗ್ಗೆ ನಾನು ಟಿಪ್ಪಣಿ ಮಾಡೋಕ್ಕೆ ನನ್ನ ಕಡೆ ಏನು ದಾಖಲೆಗಳಿಲ್ಲ. ಯಾಕಂದ್ರೆ ನಾನು ನಿಮ್ಗೆ ಏನಾದರೂ ಹೇಳಿದ್ದೆ ಅಂತಂದರೆ ಅದಕ್ಕೆ ದಾಖಲೆ ಕೊಡಬೇಕಾಗುತ್ತೆ, ಸಾಕ್ಷ್ಯಾಧಾರಗಳನ್ನು ಒದಗಿಸ್ಬೇಕಾಗುತ್ತೆ. ಆದರೆ ಒಂದು ಸಾಮಾನ್ಯ ಜ್ಞಾನದಿಂದ ಒಂದು ಕಾಮನ್ ಸೆನ್ಸ್ ಅಂತಾರೆ, ಕಾಮನ್ ಸೆನ್ಸ್ನಾಗ ಫೀಲ್ ಆಗುತ್ತೆ ಅದು ದೇರ್ ಈಸ್ ಸಮಥಿಂಗ್ ಫಿಶಿ ಅಂತೇಳಿ. ಈಗ ಅವರು ಹೇಳಿ ವಕೀಲ್ ಹೇಳ್ದಂಗೆ 2013ನಲ್ಲೇ ನಾವು ಏನು ಡೀಡ್ ಮಾಡಿದ್ರು ಅವಾಗೇ ಫೈಲ್ ಮಾಡಿದ್ದಿದೆ ಕೇಸು. ಇಲ್ಲ ನನ್ನ ಪ್ರಶ್ನೆ ನನಗೆ ಜೀವ ಭಯವಿದೆ. ರಕ್ಷಣೆ ಕೋರಿದ್ರೂ ನನಗೆ ಸರ್ಕಾರ ರಕ್ಷಣೆ ನೀಡಿಲ್ಲ. ದಿಂಗಾಲೇಶ್ವರ ಶ್ರೀ 3000 ಮಠದ ಆಸ್ತಿ ವಿಚಾರದಲ್ಲಿ ನೀವು ಹೆಚ್ಚಿಗೆ ಮಾತನಾಡಿದ್ರೆ ನಿಮ್ಮನ್ನ ಬಿಡುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕಲಾಗುತ್ತಿದೆ ಎಂದು ಬಾಲೆಹೊಸೂರು ಮಠದ ದಿಂಗಾಲೇಶ್ವರ ಶ್ರೀಗಳು ಹೊಸ ಬಾಂಬ್ ಸಿಡಿಸಿದ್ದಾರೆ. ನಗರದಲ್ಲಿಂದು 3000 ಮಠದ ಆಸ್ತಿ ಪರಭಾರೆ ಬಗ್ಗೆ ದಾಖಲಾತಿ ಬಿಡುಗಡೆ ಮಾಡಿ ಮಾತನಾಡಿದ್ದ ಅವರು, ನನಗೆ ಜೀವ ಭಯವಿದೆ. ಸರ್ಕಾರದಿಂದ ರಕ್ಷಣೆ ಸಿಗುತ್ತಿಲ್ಲ, ರಕ್ಷಣೆ ಕೊಡಿ ಎಂದು ಹಲವು ಸಲ ಗೃಹ ಇಲಾಖೆಗೆ ಪತ್ರ ಬರೆಯಲಾಗಿದೆ. ಆದರೂ ಸರ್ಕಾರ ರಕ್ಷಣೆ ನೀಡಿಲ್ಲ ಎಂದರು. ನಾನು 3000 ಮಠದ ಭಕ್ತ, ಮಠದ ಶಿಷ್ಯ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಮಠದ ಆಸ್ತಿ ಉಳಿಯಬೇಕು. ಗೃಹ ಮಂತ್ರಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮನ್ನ ಹತ್ತಿಕ್ಕಬಹುದು. ಈ ಹಿಂದೆ 7 ಬಾರಿ ಕಾರು ಅಪಘಾತ ಮಾಡ್ತಾರೆ. ನನ್ನ ಕಾರಿಗೆ ಬೆಂಕಿ ಹಚ್ಚುತ್ತಾರೆ. ನಾನು ಜಗ್ಗುವುದಿಲ್ಲ. ನಾನು ಮೊನ್ನೆ 24ರಂದು ಹುಬ್ಬಳ್ಳಿಯಿಂದ ಹೋಗುವಾಗ ನನ್ನ ಕಾರಿಗೆ ಅಡ್ಡಲಾಗಿ ಕಾರು ನಿಲ್ಲಿಸಿದ್ದಾರೆ. ಕಾರು ನಿಲ್ಲಿಸಿ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಕುಂದಗೋಳ ರಸ್ತೆಯ ಮಾರ್ಗದಲ್ಲಿ ಹೋಗುವಾಗ ನನಗೆ ಅಟ್ಯಾಕ್ ಮಾಡಲು ಮುಂದಾಗಿದ್ದರು. ಈ ಹೋರಾಟವನ್ನ ಕೈಬಿಡಿ ಎಂದು ಒತ್ತಡ ಹಾಕಿದ್ದಾರೆ ಎಂದರು. ಮಠ ಆಸ್ತಿಯನ್ನು ಯಾರಿಗೂ ಪರಭಾರೆ ಮಾಡಬಾರದೆಂದು ಕೋರ್ಟ್ ಆದೇಶವಿದ್ದರೂ 500 ಕೋಟಿ ಬೆಲೆ ಬಾಳುವ 25 ಎಕರೆ ಜಮೀನು ಕೊಡಲಾಗಿದೆ. 3000 ಮಠ ತಾವೇ ಖುದ್ದಾಗಿ ವೈದ್ಯಕೀಯ ಮಹಾವಿದ್ಯಾಲಯ ಕಟ್ಟಿದ್ದರೆ ನಾನು ಪ್ರಶ್ನೆ ಮಾಡ್ತಾ ಇರಲಿಲ್ಲ. 3000 ಮಠದ ವತಿಯಿಂದ ಉಚಿತ ಸೇವೆ ನಡೆಯಲಿ. ಆದರೆ KLE ಸಂಸ್ಥೆಗೆ ನೀಡಿದ್ದು ಕಾನೂನು ಬಾಹಿರ ಎಂದರು. ಮಠದ ಉನ್ನತ ಸಮಿತಿ ಮಾಡಿದ್ದು ಗದಗ್ನ ತೋಂಟದಾರ್ಯ ಮಠದ ಲಿಂಗೈಕ್ಯ ಸ್ವಾಮಿಗಳ ಕುತಂತ್ರದಿಂದ. ಲಿಂಗೈಕ್ಯ ತೋಂಟದಾರ್ಯ ಶ್ರೀಗಳ ಕುತಂತ್ರದಿಂದ 3000 ಮಠ ನಾಶವಾಗುತ್ತಿದೆ. 3000 ಮಠದ ಆಸ್ತಿಯಲ್ಲಿ ಆಸ್ಪತ್ರೆ ಕಟ್ಟೋದು ಬೇಡ ಎಂದಿದ್ದೆ. ಹುಬ್ಬಳ್ಳಿಗೆ ವೈದ್ಯಕೀಯ ವಿದ್ಯಾಲಯ ಆಗುವುದು ನನಗೂ ಸಂತೋಷ ಇದೆ. 3000 ಮಠ ಶಕ್ತಿಹೀನ ಆಗಬಾರದು. 17/7/2009ರಲ್ಲಿ ಒಂದು ಪತ್ರ ಸಿದ್ಧತೆ ಆಗುತ್ತದೆ. ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ಚಿತ್ತ ದೋಷ ಮುಖರ್ಜಿ ಅವರನ್ನ ಸುಪ್ರೀಂ ಕೋರ್ಟ್ ನೇಮಕ ಮಾಡುತ್ತದೆ. ಅವರ ಪತ್ರದಲ್ಲಿ ಮಠದ ಆಸ್ತಿಯನ್ನ ಯಾರು ಪರಭಾರೆ ಮಾಡಬಾರದು ಎಂದು ಹೇಳಿದೆ. ಈ ಒಂದು ಆದೇಶವನ್ನ ತಿದ್ದುಪಡಿ ಮಾಡಲಾಗಿದೆ. ಧಾರವಾಡದಲ್ಲಿ ಈ ಆದೇಶವನ್ನ ತಿದ್ದುಪಡಿ ಮಾಡಲಾಗಿದೆ. 3000 ಮಠದ ಆಸ್ತಿಯನ್ನ ನುಂಗಲು ಹೊರಟಿದ್ದಾರೆ. ನಿವೃತ್ತ ನ್ಯಾಯಾಧೀಶ CY ಬರಮೇಗೌಡ ಮಠದ ಆಸ್ತಿ ವಿಚಾರದ ಆರ್ಬಿಟ್ರೇಟರ್ ನ್ಯಾಯಾಧೀಶರಾಗಿದ್ರು. ಇವರು ಆಸ್ತಿಯನ್ನ ಪರಭಾರೆ ಮಾಡಬಹುದು ಎಂದು 2012ರಲ್ಲಿ ಆದೇಶ ಮಾಡಿದ್ದಾರೆ. ಈ ಭಾಗದ ಕೆಲವು ಜನ ಪ್ರತಿನಿಧಿಗಳಿಗೆ 3000 ಮಠದ ಮೇಲೆ ಕಾಳಜಿ ಇಲ್ಲ ಎಂದರು. ಇನ್ನು ಮಲ್ಲಿಕಾರ್ಜುನ NH ಎನ್ನುವವರಿಗೆ ಕೇಶವಾಪುರದ 2 ಎಕರೆ ಜಮೀನನ್ನ ಮಾರಾಟ ಮಾಡಲಾಗಿದೆ. ಮಠಕ್ಕೆ ಹಣದ ಅವಶ್ಯಕತೆ ಇರುವುದರಿಂದ 10 ಲಕ್ಷಕ್ಕೆ ಮಾರಾಟ ಮಾಡಲಾಗಿದೆ ಎಂದು ಖರೀದಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಮಠಕ್ಕೆ ಹಣದ ಸಮಸ್ಯೆ ಇದ್ದರೆ 25 ಎಕರೆ ಜಮೀನನ್ನ ದಾನ ಮಾಡುವುದು ಸರಿಯೇ? ದಾನ ಮಾಡಿದ್ದು ಸರಿಯಾದ್ರೆ ದಾನ ಯಾರಿಗ್ ಮಾಡಬೇಕು? ಸಮರ್ಥರಿಗೆ ದಾನ ಮಾಡಬಾರದು. ಹುಬ್ಬಳ್ಳಿಯ ತುಂಬಾ ಆಸ್ತಿಯನ್ನ ಹೊಂದಿರುವವರಿಗೆ ಆಸ್ತಿ ದಾನ ಮಾಡಿದ್ದು ಏಕೆ?
ನಾನು 3,000 ಮಠದ ಆಸ್ತಿಗಾಗಿ ನಾನು ಯಾವತ್ತೂ ಸುಮ್ಮನೆ ಕುಳಿತಿಲ್ಲ. 3,000 ಮಠಕ್ಕೆ ಕೇವಲ 33 ಎಕರೆ ಜಮೀನು ಇದೆ. ಕೆಎಲ್ಇ ಸಂಸ್ಥೆ ಬೆಳೆಯಲಿ, 3,000 ಮಠ ಅವನತಿಗೆ ಹೋಗಬಾರದು. 1,25,00,000 ಹಣವನ್ನ 3,000 ಮಠದ ನ್ಯಾಯ ಬಗೆಹರಿಸಲು ಮಠದ ಭಕ್ತರಿಂದ ತಂದಿದ್ದೇನೆ. ಈ ಮಠದಲ್ಲಿ ಈಗ ಆಡಳಿತ ಮಾಡುವವರಿಗೆ ಅವಾಗ 10 ಲಕ್ಷ ಕೊಡಲು ಆಗಲಿಲ್ಲ. 3,000 ಮಠದ ಆಡಳಿತ ಮಂಡಳಿಯವರ ಅಪ್ಪನ ಆಸ್ತಿ ಇರಲಿಲ್ಲ ಏನು? 3,000 ಮಠದ ಆಸ್ತಿ ಬೇರೆಯವರಿಗೆ ಕೊಡಲು ಇವ್ರ್ಯಾರು? ನಿಮ್ಮ ಆಸ್ತಿ ಕೊಡಿ, ಮಠದ ಆಸ್ತಿ ಮಠಕ್ಕೆ ಬಿಡಿ ಎಂದು ಮಠದ ಉನ್ನತ ಸಮಿತಿ ಸದಸ್ಯರಿಗೆ ಸವಾಲು ಹಾಕಿದ್ರು. ಈ ಒಂದು ಆಸ್ತಿಯನ್ನು ಪರಭಾರೆ ಮಾಡಬಾರದು ಅನ್ನುವಂಥದ್ದು ಈಗ ಕೇವಲ ಕೆಎಲ್ಇಗೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತಾ ಇಲ್ಲ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟಪಡಿಸ್ತೇನೆ. ಮಠಕ್ಕೆ ಸಂಬಂಧಪಟ್ಟ ಯಾವುದೇ ಆಸ್ತಿಯನ್ನು ಯಾವುದೇ ವ್ಯಕ್ತಿಗಾಗಲಿ ಯಾವುದೇ ಸಂಸ್ಥೆಗಾಗಲಿ ಕೊಡಲಾರದೆ ಮಠದ ಅಭಿವೃದ್ಧಿಗಾಗಿ ಮಾತ್ರ ಅದನ್ನು ಬಳಸ್ಕೋಬೇಕಂತಕ್ಕಂಥದ್ದು ಇದು ಆವತ್ತಿನ ಸ್ಪಷ್ಟ ನಿರ್ಣಯ ಅನ್ನುವಂಥದ್ದು. ಯಾವ ರೀತಿ ತಿದ್ದುಪಡಿ ಮಾಡ್ತಾರೆ ಅಂತಂದ್ರೆ, ಇದು 2009ರಲ್ಲಿ ಆಗಿದೆ ಅನ್ನುವಂಥದ್ದನ್ನು ತಮಗೆ ಹೇಳಿದ್ದೇನೆ. ಇದೀಗ ತಾನೇ ಒಂದು ಆದೇಶವನ್ನು ತೋರಿಸ್ತಾ ಇದ್ದೇನೆ. ಇದು ಧಾರವಾಡದಲ್ಲಿ ಈ ರೀತಿ ಒಂದು ತಿದ್ದುಪಡಿ ಆಗ್ತದೆ. ಇದು ಹೇಗೆ ಅಂತಂದ್ರೆ 30/4/2012ರಲ್ಲಿ ಈ ಆದೇಶವನ್ನು ಮಾಡಿಸ್ತಾರೆ. ಈ ಆದೇಶ CY ಭರಮಗೌಡರ ಅಂತಕ್ಕಂತಹ ಒಬ್ಬರನ್ನ ಆರ್ಬಿಟ್ರೇಟರ್ನಾಗಿ ನೇಮಕ ಮಾಡಿ CY ಭರಮಗೌಡರು ಉಭಯತರನ್ನ ಏನು ಕಲ್ಕತ್ತಾದಲ್ಲಿ ಈ ಸದ್ಯದ ಗುರುಗಳು ಮತ್ತು ಹಿಂದಿನ ಒಂದು ದಾವೆಯನ್ನು ಹೊಂದಿರತಕ್ಕಂತಹ ಉತ್ತರಾಧಿಕಾರಿಗಳು ಏನು ಪರಸ್ಪರ ಅಗ್ರಿಮೆಂಟ್ ಮಾಡಿಕೊಳ್ತಾರೆ ಯಾವುದೇ ಆಸ್ತಿಯನ್ನು ಮಾರಬಾರದು ಅಂತ ಕಲ್ಕತ್ತಾದಲ್ಲಿ, ಮತ್ತು ಅದೇ ಇಬ್ಬರು ಸೇರಿಕೊಂಡು ಧಾರವಾಡದಲ್ಲಿ ನಾವು ಆಸ್ತಿ ಕೊಡಬಹುದು ಅನ್ನುವಂತಹ ಒಂದು ಆದೇಶವನ್ನು ಮಾಡಿಕೊಳ್ತಾರೆ. ಬಹಳ ಸ್ಪಷ್ಟವಾಗಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾಗಿರುವಂತಹ ಚಿತ್ತತೋಷ ಮುಖರ್ಜಿ ಅವರನ್ನ ಸುಪ್ರೀಂ ಕೋರ್ಟ್ ನೇಮಕ ಮಾಡುತ್ತದೆ. ನೀವು ಆರ್ಬಿಟ್ರೇಟರ್ ಆಗಿ ಇದನ್ನು ಜಡ್ಜ್ಮೆಂಟ್ ಮಾಡಬೇಕು ಅಂತ ಹೇಳಿ. ನನ್ನ ಪ್ರಶ್ನೆ ಇದೆ, ಈ CY ಭರಮಗೌಡರು ಅಂತಕ್ಕಂತಹ ಆರ್ಬಿಟ್ರೇಟರ್ ಅನ್ನ ಯಾರು ನೇಮಕ ಮಾಡಿದ್ರು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಬೇಕು ಅನ್ನುವಂಥದ್ದು. ಈ ಒಂದು ಆದೇಶ ಕಾಪಿಯಲ್ಲಿ 3,000 ವರ್ಷದ ಒಂದು ಆಸ್ತಿಯನ್ನ ನುಂಗಬೇಕನ್ನುವಂತಹದ್ದು ಒಂದು ಉದ್ದೇಶ ಬಿಟ್ಟರೆ ಇನ್ಯಾವುದೂ ನನಗೆ ಕಾಣ್ತಾ ಇಲ್ಲ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆಯೇ ಈ ಧಾರವಾಡದಲ್ಲಿ ಏನು 30/4/2012ರಲ್ಲಿ ಈ ಒಂದು ಆದೇಶವನ್ನು ಹೊರಡಿಸಿ ಸುಪ್ರೀಂ ಕೋರ್ಟ್ ನೇಮಕ ಮಾಡಿರುವಂತಹ ಮುಖರ್ಜಿ ಅವರ ಒಂದು ಆದೇಶವನ್ನು ತಿರುಚಿ ಅದಕ್ಕೆ ಬೆಲೆ ಇಲ್ಲದಂತೆ ಮಾಡಿ ಈ ರೀತಿ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಅನ್ನುವಂಥದ್ದನ್ನು ಬಹುಸಂಖ್ಯಾತ ನ್ಯಾಯವಾದಿಗಳು ಈಗಾಗಲೇ ನನ್ನ ಗಮನಕ್ಕೆ ತಂದಿದ್ದಾರೆ. ನಮಗೆ ತೋರಿಸ್ತಾ ಇದ್ದೇನೆ ಅಂತ ಮಾಹಿತಿ ನನಗೆ ಬಂದಿದೆ. ನೀವೆಲ್ಲ ಮಾಡಿದ್ದು ತಪ್ಪು ಅನ್ನುವಂತಹ ಮಾತನ್ನು ನಾನು ಹೇಳಿದಂಥ ಸಂದರ್ಭದಲ್ಲಿ ಕೆಲವರು ಅದನ್ನು ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ನಾನು ಬಹುಸಂಖ್ಯಾತ ಭಕ್ತರ ಮನೆಗಳಿಗೆ ಅಡ್ಡಾಡಿ 3,000 ಮಠಕ್ಕೆ ಇರೋದೇ 33 ಎಕರೆ 24 ಗುಂಟೆ ಜಮೀನು ಈ ಹುಬ್ಬಳ್ಳಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಾ ಇರೋದು. ಒಂದು ಸಣ್ಣ ಮಠ ಇದೆ, ಗ್ರಾಮೀಣ ಪ್ರದೇಶದಲ್ಲಿದೆ ಅಂದ್ರೂ ಕೂಡ ಕನಿಷ್ಠ 10 ಎಕರೆ ಜಮೀನಿನಿಂದ 100 ಎಕರೆ ಜಮೀನಿನ ತನಕ ಇದ್ದಾವೆ. ಇಡೀ ನಾಡಿನ ಪ್ರಸಿದ್ಧ ಮಠವಾಗಿರುವಂತಹ 3,000 ಮಠಕ್ಕೆ ಇವತ್ತಿನ ಪರಿಸ್ಥಿತಿ ಒಳಗ ಅಲ್ಲಿ 25 ಎಕರೆ ಜಮೀನು ಹೋಗುತ್ತೆ. ಇದೀಗ ತಾನೇ ತೋರಿಸಿದ್ನೆಲ್ಲ ಮಲ್ಲಿಕಾರ್ಜುನ NH ಅಂತಕ್ಕಂಥವ್ರಿಗೆ 2 ಹೋಗುತ್ತೆ, ಇನ್ನೂ ಬೇರೆ ಬೇರೆ ಹೋಗಿದ್ದಾವೆ. ಕಾಲಘಟ್ಟದಲ್ಲಿ ಅವನ್ನೆಲ್ಲ ನಾನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ತಮಗೆಲ್ಲರಿಗೆ ನಾನು ಕೇಳ್ತೇನೆ, ಇಡೀ ನಾಡಿನ ಎಲ್ಲ ಸಮಸ್ತ ಸದ್ಭಕ್ತರಿಗೆ ನಾನು ಪ್ರಶ್ನೆಯನ್ನು ಮಾಡ್ತೇನೆ. ಕೆಎಲ್ಇ ಬೆಳೆಯಲಿ, ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಆಕಾಶದಲ್ಲಿ, ಚಂದ್ರಲೋಕದಲ್ಲಿ, ಮಂಗಳಲೋಕದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಲಿ, ನಂಗೆ ಖುಷಿ ಇದೆ. ಆದರೆ 3,000 ಮಠ ನಾಶ ಆಗಬಾರ್ದು ಅಂತಕ್ಕಂಥದ್ದು ಮಾತ್ರ ನನ್ನ ಬಲವಾದ ಆಸೆ ಅನ್ನುವಂಥದ್ದು. ಈ 3,000 ಮಠದ ಆಸ್ತಿ ಉಳಿಬೇಕು, 3,000 ಮಠ ಸಮಾಜಮುಖಿ ಕೆಲಸ ಮಾಡಬೇಕಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿಯಾಗಿದೆ. ಇದರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಮಾಡ್ತೇನೆ. ಅವತ್ತಿನ ದಿವಸ 2009ರಲ್ಲಿ ಕಲ್ಕತ್ತಾದಾಗ ನ್ಯಾಯ ನಿರ್ಣಯ ಮಾಡಬೇಕಾದ್ರೆ ಅಲ್ಲಿ 1 ಕೋಟಿ ರೂಪಾಯಿ ಬೇಕಾಗುತ್ತೆ. ಅಲ್ಲಿಂದ ಇಲ್ಲಿ ಬಂದ ಮೇಲೆ 25 ಲಕ್ಷ ರೂಪಾಯಿ ಬೇಕಾಗುತ್ತೆ. 1,25 ಲಕ್ಷ ರೂಪಾಯಿ ಹಣವನ್ನು ನಾನು ಈ ನಾಡಿನ ನನಗೆ ಪರಿಚಿತ ಶ್ರೀಮಂತ ಭಕ್ತರ ಹತ್ತಿರ ಹೋಗಿ ಮನವೊಲಿಸಿ ತೆಗೆದುಕೊಂಡು ಬಂದು 1,25 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು 3,000 ಮಠದ ನ್ಯಾಯವನ್ನು ನಿರ್ಣಯ ಮಾಡಲಿಕ್ಕೆ ಕಾರಣನಾಗ್ತೇನೆ ನಾನು. ಆ ನ್ಯಾಯವನ್ನು ಬಗೆಹರಿಸಿ ಹೇಳಿ
ಪೂಜ್ಯರು ಹೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ಮಠದ ಆಸ್ತಿಯನ್ನು ಕೊಡಿಸುವುದರಲ್ಲಿ ಹಿರಿತನ ಮಾಡಿರ್ತಕ್ಕಂತಹ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಚರವಾಗಿ ಮಾತಾಡ್ತಾರೆ. ನಾವು ಯಾರಿಗೆ ಕೊಟ್ಟಿದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ನಾನು ಪ್ರಶ್ನೆ ಕೇಳ್ತೇನೆ, ನೀವು ಯಾರ ಆಸ್ತಿಯನ್ನು ಕೊಟ್ಟಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಅದು ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟ ಆಸ್ತಿಯೇ? ಕೇವಲ 3000 ಮಠದ ಕಮಿಟಿಯವರ ಆಸ್ತಿಯೇ? ನನ್ನ ಪ್ರಶ್ನೆ ಇದು ಇದೆ. ನಾನು ಬಹಳ ನೇರವಾಗಿ ಪ್ರಶ್ನೆ ಕೇಳ್ತೇನೆ, ನಿಮ್ಮ ಹತ್ರ ಆಸ್ತಿ ಇರಲಿಲ್ಲವೇ 25 ಎಕರೆ ಜಮೀನು? ಆ 3000 ಮಠದ ಆಡಳಿತ ಕಮಿಟಿಯವರಿಗೆಲ್ಲರಿಗೂ ನನ್ನ ಪ್ರಶ್ನೆ ಇದೆ, ಏನು ಅಂತಂದರೆ, ನಿಮ್ಮ ಜಮೀನು ಇರಲಿಲ್ವೇ? ನಿಮ್ಮ ಸ್ವಂತ ಜಮೀನು ಇರಲಿಲ್ವೇ? ನಿಮ್ಮ ಅಪ್ಪನ ಹೆಸರಲ್ಲೇ ನಿಮ್ಮ ಅವ್ವನ ಹೆಸರಲ್ಲೇ ಕೊಡ್ಬೋದಾಗಿತ್ತಲ್ವ? ನಿಮಗೆ ಸಾಕಷ್ಟು ಜಮೀನಿದೆ, 3000 ಮಠಕ್ಕೆ ಅಷ್ಟೇ ಜಮೀನಿದೆ, ಆ ಜಮೀನನ್ನು ಕೊಡಬಹುದಾಗಿತ್ತಲ್ಲ ಅನ್ನುವಂತಹ ಪ್ರಶ್ನೆ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ, ಕೊಟ್ಟಿರ್ತಕ್ಕಂಥದ್ದು ಧರ್ಮ ಬಾಹಿರ, ಕೊಟ್ಟಿರ್ತಕ್ಕಂಥದ್ದು ಸಿದ್ಧಾಂತ ಬಾಹಿರ ಅಂತಕ್ಕಂಥದ್ದು. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅದರೊಂದು ಭಾಳ ಅಂತಂದ್ರೆ ಒಂದು 500 ಗಾಡಿ ಮಣ್ಣು ಹೋಗಿದೆ, ಬೇರೆ ಏನೂ ಹೋಗಿಲ್ಲ. ಇನ್ನು ಆ ಭೂಮಿಯೊಳಗೆ ಒಂದು 500 ಗಾಡಿ ಮಣ್ಣು ಹೋಗಿರ್ಬೋದು, 1000 ಗಾಡಿ ಮಣ್ಣು ಹೋಗಿರ್ಬೋದು. ಆದರೆ ಕಾಲ ಮಿಂಚಿಲ್ಲ. ಮತ್ತೊಮ್ಮೆ KLE ಅವರನ್ನು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ಮಠದ ಆಸ್ತಿಯನ್ನು ಮಠಕ್ಕೆ ಬಿಡಿ. ಮುಂದೆ ಬರುವಂತಹ ಸ್ವಾಮಿಗಳು ಅಥವಾ ಈಗಿರುವಂತಹ ಪೂಜ್ಯರು ಯಾವುದಾದ್ರೂ ಸಂಸ್ಥೆಯನ್ನು ಕಟ್ಟಿ 3000 ಮಠವನ್ನು ಬೆಳೆಸಲಿ. ಅದರ ಜೊತೆಗೆ ನಾನು 3000 ಮಠದ ಅಪಪ್ರಚಾರವನ್ನು ಮಾಡ್ತಾ ಇಲ್ಲ. ನಾನು 3000 ಮಠದ ಅನ್ನ ಉಣ್ಣವನ್ನು ಉಂಡು ಬೆಳೆದಿರ್ತಕ್ಕಂಥವನು, 3000 ಮಠದಿಂದನೇ ನೇಮಕಗೊಂಡಿರ್ತಕ್ಕಂಥವನು. ಬೇರೊಂದು ಮಠಕ್ಕೆ ಮರಳಿ ಮತ್ತೆ ನಿಮಗೆ ಉಳಿದಿದ್ದೆಲ್ಲ ಗೊತ್ತಿದೆ. ಆ 3000 ಮಠದ ವಿರೋಧಿ ನಾನಲ್ಲ. ಈಗಿರುವ 3000 ಮಠದ ಪರಮ ಪೂಜ್ಯರ ಜಗದ್ಗುರುಗಳವರ ಅತ್ಯಂತ ಅಭಿಮಾನಿ ಸ್ವಾಮಿ ನಾನು ಅವರ ಬಗ್ಗೆ ಎಷ್ಟು ಅಭಿಮಾನಕ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಸಂಸ್ಥೆ 500 ಕೋಟಿ ರೂಪಾಯಿ ಒಂದು ಬೆಲೆ ಬಾಳುವ ಆಸ್ತಿಯನ್ನು ದಾನ ಮಾಡುವುದು ಸರಿಯೇ ಅನ್ನುವಂತಹ ಪ್ರಶ್ನೆಯನ್ನು ಈ ನಾಡಿನ ಸದ್ಭಕ್ತರ ಮುಂದೆ ಇಡಲಿಕ್ಕೆ ಬಂದಿದ್ದೇನೆ. ತನಕ ಅವತ್ತಿನಿಂದ ಇವತ್ತಿನ ತನಕ ಹಾಕಿರ್ತಕ್ಕಂಥವನು ಅನ್ನುವಂಥದ್ದನ್ನು ಈ ಮೂಲಕ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಇಂತಹದ್ದೊಂದು ಹೋರಾಟಕ್ಕೆ